ಗಣರಾಜ್ಯೋತ್ಸವದ ದಿನ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ನಡುವೆ ಗಲಾಟೆ ನಡೆದಿರತಕ್ಕಂಥದ್ದು. ಆ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಾಟೆ ಹಿನ್ನೆಲೆ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಇಸಾಕ್ ಅವರ ದೂರಿನ ಮೇರೆಗೆ ಈ ಎಫ್ಐಆರ್ನ ದಾಖಲು ಮಾಡಲಾಗಿದೆ. ಜೊತೆಗೆ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೊತ್ತನೂರು ಪೊಲೀಸರು 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ನಡೆದಿರತಕ್ಕಂಥ ಗಲಾಟೆ, ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರತಕ್ಕಂತಹ ಗಲಾಟೆ. ಕಾಂಗ್ರೆಸ್ ಕಾರ್ಯಕರ್ತರು ಎಫ್ಐಆರ್ ಹಾಕಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಗಲಾಟೆಯ ದೃಶ್ಯಗಳು ಬೆಂಗಳೂರಿನ ಕೊತ್ನೂರಲ್ಲಿ ಆಗಿರುವಂತಹ ಘಟನೆ. ಗಲಾಟೆಯ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ, ನೋಡ್ತಾ ಇದ್ವಿ. 26 ಜನವರಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಾವೇನು ಹೆಗಡೆ ನಗರ ಸರ್ಕಲ್ ನಲ್ಲಿ ಮಾಡಿಬಿಟ್ಟು ಎಸ್ಡಿಪಿಐ ಕಡೆಯಿಂದ ಹೆಗಡೆ ನಗರ ಸರ್ಕಲ್ ಇಂದ ತರಿಸಂದ್ರವರೆಗೂ ನಾವು ರಿಪಬ್ಲಿಕ್ ಡೇ ತಿರಂಗ ರ್ಯಾಲಿ ತಗೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಜಿದ್ ಲೇಔಟ್ ನಲ್ಲಿ ಇವರು ಕಾಂಗ್ರೆಸ್ ಕಾರ್ಯಕರ್ತ ಅವರು ಕ್ಯಾಂಪ್ ಹಾಕೊಂಡಿದ್ರು. ಹೋಗೋ ಸಂದರ್ಭದಲ್ಲಿ ಇವರು ರ್ಯಾಲಿಗೆ ಪ್ರವೋಕ್ ಮಾಡಿದ್ರು. ನೀವು ತನಿಸಂದ್ರ ಮತ್ತು ತೂಬಾ ಲೇಔಟ್, ಫಕೀರ್ ಲೇಔಟ್, ಕೋಗಿಲ್ಗೇನಿದೆ ಅಲ್ಲಿ ನೀವು ಬಂದ್ಬಿಟ್ಟು ಜಾಸ್ತಿ ಪೊಲಿಟಿಕ್ಸ್ ಮಾಡಿದೀರಾ, ನಮ್ದು ಶಾಸಕರು ಹೆಸರು ಎಲ್ಲ ಕೆಟ್ಟು ಮಾಡಿದೀರಾ, ನಾವು ನಿಮ್ಗೆ ಸರಿಯಾಗಿ ಪಾಠ ಕಲಿಸ್ತೀವಿ, ನಾವು ನಿಮ್ಗೆ ಒದ್ದಿ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಪ್ರವೋಕ್ ಮಾಡಿದ್ರು. ಪ್ರವೋಕ್ ಮಾಡಿ ಆತರ ಇವರು ಪಾರ್ಟಿ ಪಕ್ಷಗೆಲ್ಲ ಬೈದ್ರು, ಕೆಟ್ಟ ಮಾತಿಂದ ಬೈದ್ರು. ಕೋಗಿಲು ಲೇಔಟ್ ಮತ್ತು ಇಲ್ಲಿ ತನಿಸಂದ್ರ ತೂಬಾ ಲೇಔಟ್ ನಲ್ಲಿ ಏನ್ ಇವ್ರು ಬುಲ್ಡೋಸರ್ ಮಾಡವ್ರೆ, ಅವರು ಪರವಾಗಿ ನಾವು ಏನ್ ನಿಲ್ಸ್ಬಿಟ್ಟು ಏನ್ ಧ್ವನಿಯನ್ನು ಎತ್ತಿದೀವಿ ನಾವು, ಅದು ವಿರುದ್ಧ ಇವರು ನಮ್ಗೆ ಏನ್ ಮಾಡವ್ರೆ, ಕಂಪ್ಲೇಂಟ್ ಮಾಡ್ಬಿಟ್ಟು ನಮ್ ಲೀಡರ್ಗೆ ಜೈಲ್ಗೆ ಹಾಕವ್ರೆ ಇವರು. ನಮ್ದು ಕಾರ್ಯಕರ್ತರಿಗೂ ಸಹ ಅದು ಏಟು ಬಿಲ್ದಿದೆ, ಇಬ್ರಿಗೆ ಏಟ್ ಬಿಲ್ದಿದೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಅವರೇ, MLC ಸಹ ಇದೆ. ಆದ್ರೂ ಕೌಂಟರ್ ಕಂಪ್ಲೇಂಟ್ ನಮ್ ಕಡೆಯಿಂದ ಅವರು ತಗೊಂತಾ ಇಲ್ಲ. ಯಾಕೆ ನೇರವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಸರ್ಕಾರ ಪ್ರೆಷರ್ ಪೊಲೀಸ್ ಇಲಾಖೆ ಮೇಲೆ ಇದೆ. ಅದು ಕಾರಣಕ್ಕಾಗಿ ನಮ್ದು ಗಣರಾಜ್ಯೋತ್ಸವದ ದಿನ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ನಡುವೆ ಗಲಾಟೆ ನಡೆದಿರತಕ್ಕಂಥದ್ದು. ಆ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಾಟೆ ಹಿನ್ನೆಲೆ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಇಸಾಕ್ ಅವರ ದೂರಿನ ಮೇರೆಗೆ ಈ ಎಫ್ಐಆರ್ನ ದಾಖಲು ಮಾಡಲಾಗಿದೆ. ಜೊತೆಗೆ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೊತ್ತನೂರು ಪೊಲೀಸರು 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ನಡೆದಿರತಕ್ಕಂಥ ಗಲಾಟೆ, ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರತಕ್ಕಂತಹ ಗಲಾಟೆ. ಕಾಂಗ್ರೆಸ್ ಕಾರ್ಯಕರ್ತರು ಎಫ್ಐಆರ್ ಹಾಕಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಗಲಾಟೆಯ ದೃಶ್ಯಗಳು ಬೆಂಗಳೂರಿನ ಕೊತ್ನೂರಲ್ಲಿ ಆಗಿರುವಂತಹ ಘಟನೆ. ಗಲಾಟೆಯ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ, ನೋಡ್ತಾ ಇದ್ವಿ. ಜನವರಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಾವೇನು ಹೆಗಡೆ ನಗರ ಸರ್ಕಲ್ ನಲ್ಲಿ ಮಾಡಿಬಿಟ್ಟು ಎಸ್ಡಿಪಿಐ ಕಡೆಯಿಂದ ಹೆಗಡೆ ನಗರ ಸರ್ಕಲ್ ಇಂದ ತರಿಸಂದ್ರವರೆಗೂ ನಾವು ರಿಪಬ್ಲಿಕ್ ಡೇ ತಿರಂಗ ರ್ಯಾಲಿ ತಗೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಜಿದ್ ಲೇಔಟ್ ನಲ್ಲಿ ಇವರು ಕಾಂಗ್ರೆಸ್ ಕಾರ್ಯಕರ್ತ ಅವರು ಕ್ಯಾಂಪ್ ಹಾಕೊಂಡಿದ್ರು. ಹೋಗೋ ಸಂದರ್ಭದಲ್ಲಿ ಇವರು ರ್ಯಾಲಿಗೆ ಪ್ರವೋಕ್ ಮಾಡಿದ್ರು. ನೀವು ತನಿಸಂದ್ರ ಮತ್ತು ತೂಬಾ ಲೇಔಟ್, ಫಕೀರ್ ಲೇಔಟ್, ಕೋಗಿಲ್ಗೇನಿದೆ ಅಲ್ಲಿ ನೀವು ಬಂದ್ಬಿಟ್ಟು ಜಾಸ್ತಿ ಪೊಲಿಟಿಕ್ಸ್ ಮಾಡಿದೀರಾ, ನಮ್ದು ಶಾಸಕರು ಹೆಸರು ಎಲ್ಲ ಕೆಟ್ಟು ಮಾಡಿದೀರಾ, ನಾವು ನಿಮ್ಗೆ ಸರಿಯಾಗಿ ಪಾಠ ಕಲಿಸ್ತೀವಿ, ನಾವು ನಿಮ್ಗೆ ಒದ್ದಿ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಪ್ರವೋಕ್ ಮಾಡಿದ್ರು. ಪ್ರವೋಕ್ ಮಾಡಿ ಆತರ ಇವರು ಪಾರ್ಟಿ ಪಕ್ಷಗೆಲ್ಲ ಬೈದ್ರು, ಕೆಟ್ಟ ಮಾತಿಂದ ಬೈದ್ರು. ಕೋಗಿಲು ಲೇಔಟ್ ಮತ್ತು ಇಲ್ಲಿ ತನಿಸಂದ್ರ ತೂಬಾ ಲೇಔಟ್ ನಲ್ಲಿ ಏನ್ ಇವ್ರು ಬುಲ್ಡೋಸರ್ ಮಾಡವ್ರೆ, ಅವರು ಪರವಾಗಿ ನಾವು ಏನ್ ನಿಲ್ಸ್ಬಿಟ್ಟು ಏನ್ ಧ್ವನಿಯನ್ನು ಎತ್ತಿದೀವಿ ನಾವು, ಅದು ವಿರುದ್ಧ ಇವರು ನಮ್ಗೆ ಏನ್ ಮಾಡವ್ರೆ, ಕಂಪ್ಲೇಂಟ್ ಮಾಡ್ಬಿಟ್ಟು ನಮ್ ಲೀಡರ್ಗೆ ಜೈಲ್ಗೆ ಹಾಕವ್ರೆ ಇವರು. ನಮ್ದು ಕಾರ್ಯಕರ್ತರಿಗೂ ಸಹ ಅದು ಏಟು ಬಿಲ್ದಿದೆ, ಇಬ್ರಿಗೆ ಏಟ್ ಬಿಲ್ದಿದೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಅವರೇ, MLC ಸಹ ಇದೆ. ಆದ್ರೂ ಕೌಂಟರ್ ಕಂಪ್ಲೇಂಟ್ ನಮ್ ಕಡೆಯಿಂದ ಅವರು ತಗೊಂತಾ ಇಲ್ಲ. ಯಾಕೆ ನೇರವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಸರ್ಕಾರ ಪ್ರೆಷರ್ ಪೊಲೀಸ್ ಇಲಾಖೆ ಮೇಲೆ ಇದೆ. ಅದು ಕಾರಣಕ್ಕಾಗಿ ನಮ್ದು ಗಣರಾಜ್ಯೋತ್ಸವದ ದಿನ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ನಡುವೆ ಗಲಾಟೆ ನಡೆದಿರತಕ್ಕಂಥದ್ದು. ಆ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಾಟೆ ಹಿನ್ನೆಲೆ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಇಸಾಕ್ ಅವರ ದೂರಿನ ಮೇರೆಗೆ ಈ ಎಫ್ಐಆರ್ನ ದಾಖಲು ಮಾಡಲಾಗಿದೆ.
ಜೊತೆಗೆ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೊತ್ತನೂರು ಪೊಲೀಸರು 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ನಡೆದಿರ್ತಕ್ಕಂಥ ಗಲಾಟೆ, ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರ್ತಕ್ಕಂಥ ಗಲಾಟೆ. ಕಾಂಗ್ರೆಸ್ ಕಾರ್ಯಕರ್ತರು ಎಫ್ಐಆರ್ ಹಾಕಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಗಲಾಟೆಯ ದೃಶ್ಯಗಳು ಬೆಂಗಳೂರಿನ ಕೊತ್ನೂರಲ್ಲಿ ಆಗಿರುವಂತಹ ಘಟನೆ. ಗಲಾಟೆಯ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ, ನೋಡ್ತಾ ಇದ್ದೀವಿ. 26 ಜನವರಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಾವೇನು ಹೆಗಡೆ ನಗರ ಸರ್ಕಲ್ ನಲ್ಲಿ ಮಾಡ್ಬಿಟ್ಟು ಎಸ್ಡಿಪಿ ಕಡೆಯಿಂದ ಹೆಗಡೆ ನಗರ ಸರ್ಕಲ್ ಇಂದ ತರಿಸಂದ್ರವರೆಗೂ ನಾವು ರಿಪಬ್ಲಿಕ್ ಡೇ ತಿರಂಗ ರ್ಯಾಲಿ ತಗೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವಾಜಿದ್ ಲೇಔಟ್ ನಲ್ಲಿ ಇವರು ಕಾಂಗ್ರೆಸ್ ಕಾರ್ಯಕರ್ತ ಅವರು ಕ್ಯಾಂಪ್ ಹಾಕೊಂಡಿದ್ರು. ಹೋಗೋ ಸಂದರ್ಭದಲ್ಲಿ ಇವರು ರ್ಯಾಲಿಗೆ ಪ್ರವೋಕ್ ಮಾಡಿದ್ರು. ನೀವು ತನಿಸಂದ್ರ ಮತ್ತು ತೂಬಾ ಲೇಔಟ್, ಫಕೀರ್ ಲೇಔಟ್, ಕೋಗಿಲು ಏನಿದೆ ಅಲ್ಲಿ ನೀವು ಬಂದ್ಬಿಟ್ಟು ಜಾಸ್ತಿ ಪೊಲಿಟಿಕ್ಸ್ ಮಾಡಿದೀರಾ, ನಮ್ದು ಶಾಸಕರು ಹೆಸರು ಎಲ್ಲ ಕೆಟ್ಟು ಮಾಡಿದೀರಾ, ನಾವು ನಿಮ್ಗೆ ಸರಿಯಾಗಿ ಪಾಠ ಕಲಿಸ್ತೀವಿ, ನಾವು ನಿಮ್ಗೆ ಒದ್ದಿ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಇವರು ಪ್ರವೋಕ್ ಮಾಡಿದ್ರು. ಪ್ರವೋಕ್ ಮಾಡಿ ಆತರ ಇವರು ಪಾರ್ಟಿ ಪಕ್ಷಗೆಲ್ಲ ಬೈದ್ರು, ಕೆಟ್ಟ ಮಾತಿಂದ ಬೈದ್ರು. ಕೋಗಿಲು ಲೇಔಟ್ ಮತ್ತು ಇಲ್ಲಿ ತನಿಸಂದ್ರ ತೂಬಾ ಲೇಔಟ್ ನಲ್ಲಿ ಏನ್ ಇವ್ರು ಬುಲ್ಡೋಸರ್ ಮಾಡವ್ರೆ, ಅವರು ಪರವಾಗಿ ನಾವು ಏನ್ ನಿಲ್ಸ್ಬಿಟ್ಟು ಏನ್ ಧ್ವನಿಯನ್ನು ಎತ್ತಿದ್ದೀವಿ ನಾವು, ಅದು ವಿರುದ್ಧ ಇವರು ನಮ್ಗೆ ಏನ್ ಮಾಡವ್ರೆ, ಕಂಪ್ಲೇಂಟ್ ಮಾಡ್ಬಿಟ್ಟು ನಮ್ ಲೀಡರ್ಗೆ ಜೈಲ್ಗೆ ಹಾಕವ್ರೆ ಇವರು. ನಮ್ದು ಕಾರ್ಯಕರ್ತರಿಗೂ ಸಹ ಅದು ಏಟು ಬಿಲ್ದಿದೆ, ಇಬ್ರಿಗೆ ಏಟ್ ಬಿಲ್ದಿದೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಅವರೇ, MLC ಸಹ ಇದೆ. ಆದ್ರೂ ಕೌಂಟರ್ ಕಂಪ್ಲೇಂಟ್ ನಮ್ ಕಡೆಯಿಂದ ಅವರು ತಗೊಂತಾ ಇಲ್ಲ. ಯಾಕೆ ನೇರವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಸರ್ಕಾರ ಪ್ರೆಷರ್ ಪೊಲೀಸ್ ಇಲಾಖೆ ಮೇಲೆ ಇದೆ. ಅದು ಕಾರಣಕ್ಕಾಗಿ ನಮ್ದು ಗಣರಾಜ್ಯೋತ್ಸವದ ದಿನ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ನಡುವೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಆ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಗಲಾಟೆ ಹಿನ್ನೆಲೆ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತ ಇಸಾಕ್ ಅವರ ದೂರಿನ ಮೇರೆಗೆ ಈ ಎಫ್ಐಆರ್ನ ದಾಖಲು ಮಾಡಲಾಗಿದೆ. ಜೊತೆಗೆ ಎಸ್ಡಿಪಿಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಕೊತ್ತನೂರು ಪೊಲೀಸರು 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಗಣರಾಜ್ಯೋತ್ಸವದ ದಿನ ನಡೆದಿರ್ತಕ್ಕಂಥ ಗಲಾಟೆ, ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರ್ತಕ್ಕಂಥ ಗಲಾಟೆ. ಕಾಂಗ್ರೆಸ್ ಕಾರ್ಯಕರ್ತರು ಎಫ್ಐಆರ್ ಹಾಕಿಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿ 6 ಮಂದಿ ಎಸ್ಡಿಪಿಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಗಲಾಟೆಯ ದೃಶ್ಯಗಳು ಬೆಂಗಳೂರಿನ ಕೊತ್ನೂರಲ್ಲಿ ಆಗಿರುವಂತಹ ಘಟನೆ. ಗಲಾಟೆಯ ದೃಶ್ಯಗಳು, ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ, ನೋಡ್ತಾ ಇದ್ದೀವಿ. 26 ಜನವರಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ನಾವೇನು ಹೆಗಡೆ ನಗರ ಸರ್ಕಲ್ ನಲ್ಲಿ ಮಾಡ್ಬಿಟ್ಟು ಎಸ್ಡಿಪಿ ಕಡೆಯಿಂದ ಹೆಗಡೆ ನಗರ ಸರ್ಕಲ್ ಇಂದ ತರಿಸಂದ್ರವರೆಗೂ ನಾವು ರಿಪಬ್ಲಿಕ್ ಡೇ ತಿರಂಗ ರ್ಯಾಲಿ ತಗೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ